ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮುಖ್ಯಹಾಳ ಸಮೀಪದ ಯೂನಿಕ್ ಸೈನ್ಸ್ PU ಕಾಲೇಜಿನಲ್ಲಿ IITಗೆ ಆಯ್ಕೆಯಾದ ವಿದ್ಯಾರ್ಥಿ ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸಾಹಿತಿ ಖ್ಯಾತ ವಾಗ್ಮಿ ಶ್ರೀ ಅಶೋಕ್ ಹಂಚಲಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮೊಳಗೆ ವಿದ್ಯೆ, ಧ್ಯಾನ, ಆಧ್ಯಾತ್ಮಿಕತೆ, ಶಾಂತಿ ಮತ್ತು ಸಹಬಾಳ್ವೆ ಎಂಬ ಗುಣಗಳನ್ನು ಬೆಳೆಸಿಕೊಂಡು ಆದರ್ಶ ವ್ಯಕ್ತಿಗಳಾಗಬೇಕು. ಸಿಟ್ಟು, ಅಹಂಕಾರ, ಅಸೂಯೆ ಹಾಗೂ ಕೆಟ್ಟ ಆಲೋಚನೆಗಳನ್ನು ದೂರಬಿಟ್ಟು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. IITಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಹಾಗೂ PUCಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರೋತ್ಸಾಹಿಸುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಉನ್ನತ ಗುರಿಗಳನ್ನು ಸಾಧಿಸಲು ಪ್ರೇರಣೆ ದೊರೆಯುತ್ತದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿಯಾದ RB ದಮ್ಮೂರ್ಮಠ್ ಅವರು ಮಾತನಾಡಿದರು. ಈ ಸಂಸ್ಥೆಯು ವ್ಯಾಪಾರಿ ಮನೋಭಾವವಿಲ್ಲದೆ ಕೇವಲ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಉದ್ದೇಶದಿಂದ ಆರಂಭಿಸಲಾಗಿದೆ. ಇಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳ ಈ ಅದ್ಭುತ ಸಾಧನೆಗೆ ಅವರನ್ನು ನಾವು ಅಭಿನಂದಿಸುತ್ತೇವೆ ಎಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಂಶುಪಾಲರಾದ ಸಂಗಣ್ಣ ಗುರುಗಳು ತಿಳಿಸಿದರು. ವೇದಿಕೆಯ ಮೇಲೆ ವೈದ್ಯರಾದ ಶ್ರೀ ಮೋಹನ್ ಚಂದ್ ಹುದ್ದಾರ್, ಪ್ರಕಾಶ್ ಸುರ್ಪುರ್, MM ಮುಲಿಮನಿ, ವಿದ್ಯಾಧರ್ ಯಾತಗಿರಿ, ಸಂಪನ್ಮೂಲ ಶಿಕ್ಷಕರಾದ GP ಧನ್ಪಾಲ್, ಕೋಆರ್ಡಿನೇಟರ್ ಆದ ಸಮೀರ್ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೇಘನಾ ಸಜ್ಜನ್ ನಿರೂಪಿಸಿದರು. TC ಸಜ್ಜನ್ ಶಿಕ್ಷಕರು ಸ್ವಾಗತಿಸಿದರು. ಶ್ರೀಮತಿ ಮಂಜುಳಾ ಶಿಕ್ಷಕರು ವಂದಿಸಿದರು. ಕಾಲೇಜಿನ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಸವರಾಜ್ ಸಜ್ಜನ್, ತಾಳಿಕೋಟೆ. ಸ್ವಾಗತ ಮತ್ತು ಸುಸ್ವಾಗತ. ಹಾಗೆ 6 ಇಂಗ್ಲಿಷ್ ಮೀಡಿಯಂ ಗರ್ಲ್ಸ್ ಸ್ಟೂಡೆಂಟ್ಸ್ ಸಾಂಕೇತಿಕವಾಗಿ ಇದೀಗ ಆಗಮಿಸಿದ ಹೊಸ ವರ್ಷದ ಆಗಮಿಸಿದ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಹಾಗೂ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಕೋರುತ್ತೇನೆ. ರಕ್ಷಿತಾ ಅಗ್ನಿಮಾಡ್, ಈ 3 ಜನ ವಿದ್ಯಾರ್ಥಿಗಳು ಅತ್ಯಂತ ಗರಿಷ್ಠ ಅಂಕಗಳನ್ನು ಗಳಿಸುವಲ್ಲಿ ಸಫಲರಾದ ಕಾರಣ ವಿದ್ಯಾರ್ಥಿಗಳಿಗೆ ನಮ್ಮ ವೇದಿಕೆ ಮೇಲೆ ಗಣ್ಯರು ಸನ್ಮಾನಿಸುತ್ತಿದ್ದಾರೆ. They are here and we have got a good faculty this year, no doubt, and they will dedicate their life and their everything, whatever they have, and it is your duty to grab the knowledge that is there in their head. And the faculty is excellent and extraordinary, no doubt. Please sir, sir, come here, front side, so that the camera will catch your face. Your future. So as you know, just you came from your journey of class 10 and now you are entering to the real world where these 2 years definitely going to shape your future. Some of you might become doctors, some of you may become engineers, and some of you definitely become the great minds of this nation and definitely going to serve this nation with a great destiny, great opportunity that you are going to get. So this is particularly speaking, this is the first program of this college, and I am very delighted that I got very much pleasure that I got a beautiful opportunity here to serve all of you and to teach you all the physics, and I hope
Everybody is understanding that. Aya nahi aya? Aya. Okay. So just 2 to 3 minutes. I will finish my. ನಾವು ಅವರೆಲ್ಲ ಏನೋ ತಿಳ್ಕೊಂಡಿದ್ವಿ. ಯಾಕಂದ್ರೆ ಕ್ರೀಮಿ ಲೇಯರ್ ಅಂತ ಏನು ಹೇಳ್ತೀವಿ, ಅವರೆಲ್ಲ ದೂರ ಹೋಗಿ ಹೇಳಿದ್ದಾರೆ. ಹೇಗೆ ಎಂಥವ್ರು ಸಿಗ್ತಾರೋ, ಹೇಗೆ ಮಾಡೋದು, ಹೊಸ ಕಾಲೇಜು ಒಂದು ಹೆಸರನ್ನು ಗಳಿಸಬೇಕು, ನ್ಯಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದಾಗ ನಿಜವಾಗ್ಲೂ ಕೂಡ ನಮಗೆ ಸಹಕಾರ ನೀಡಿರ್ತಕ್ಕಂಥವ್ರು ಹುಬ್ಬಳ್ಳಿಯ ಮೈಲ್ಸ್ ಅಕಾಡೆಮಿಯ ದೀಪಕ್ ಹಿರೇಮಠ ಸರ್ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಕೋಟಾದಿಂದ, ದೆಹಲಿಯಿಂದ ಅಂಕುರ್ ತ್ಯಾಗಿ ಅಂತ ಹೇಳಿ, ಆಮೇಲೆ ಸಹದೇವ್ ಸರ್ ಅವರು, ಅನಸೂಯ ಮೇಡಮ್ ಅವರು, ಬೇರೆ ಬೇರೆ ರಾಜ್ಯಗಳಿಂದ, ತೆಲಂಗಾಣ, ಮಹಾರಾಷ್ಟ್ರ, ದೆಹಲಿ ಗಡಿಯಿಂದ ಆ ಎಲ್ಲ ಫ್ಯಾಕಲ್ಟಿ ನಮಗೆ ಕಳಿಸ್ಕೊಟ್ರು. ನಾವು ಏನು ನಮ್ಮ ಕೈಲಿಂದ ಸಾಧ್ಯ ಆಗುತ್ತೋ ಆ ಮ್ಯಾಕ್ಸಿಮಮ್ ಗರಿಷ್ಠ ಪ್ರಮಾಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ನಮ್ಮ ಇತಿಮಿತಿಯಲ್ಲಿನೇ ಬಹಳಷ್ಟು ಶ್ರಮವನ್ನು ಹಾಕುವುದರ ಪ್ರಯುಕ್ತವಾಗಿ ಇವತ್ತು ರಿಸಲ್ಟ್ ನಮ್ಮ ಮುಂದಿದೆ. ನಾವೆಲ್ಲ ಕೂಡ ಹೆಮ್ಮೆ ಪಡುವಂತಾಗಿದೆ. ಅಲ್ಲಿ ಟಿ ಸಿ ಸಂಜನ್ ಸರ್ ಇದ್ದಾರೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇದ್ದಾರೆ. ಎಲ್ಲ ಲೆಕ್ಚರರ್ಸ್, ಸೀನಿಯರ್ಸ್ ಇದ್ದೀರಿ, ಜೂನಿಯರ್ಸ್ ಇದ್ದೀರಿ, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಿ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಿ. ಸಾಧನೆ ಮಾಡಿ ನಿಮ್ಮ ಮುಂದೆ ಬಂದು ನಿಂತು ಮಾತನಾಡಿದ ಸ್ಟೂಡೆಂಟ್ಸ್ಗಳೆಲ್ಲ ರೋಮಾಂಚನ ಆಗ್ತದೆ ಇವತ್ತು ಅವ್ರ ಮಾತುಗಳನ್ನ ಕೇಳುವಾಗ. ಅಂತ ಸಾಧಕರು ಇಲ್ಲಿ ಮೌನೇಶ್ ಗುರಿಕಾರ್ ಇದ್ದಾರೆ, ಮೌನೇಶ್ ಬಿರಾದಾರ್ ಇದ್ದಾರೆ, ಸುಮಂತ್ ನಡುವಿನ ಮನಿ ಇದ್ದಾರೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಮೊಟ್ಟ ಮೊದಲನೇ ವರ್ಷದ ರಿಸಲ್ಟ್ ಬಂದಾಗ ಬೋರ್ಡ್ ರಿಸಲ್ಟ್ ಏನೋ ಚೆನ್ನಾಗಿ ಬಂದಿತ್ತು, ಆ ಹೆಮ್ಮೆ ಸಾಕಾಗಿದ್ದಿಲ್ಲ ನಮಗೆ. ಯಾವಾಗ ಜೆಇ ರಿಸಲ್ಟ್ ಬಂತಲ್ಲ, ಬಹುಶಃ ನಾವೆಲ್ಲ ಸುಮಂತ್ ಬರಬೇಕು ಅಂತ ಅನ್ಕೊಂಡಿದ್ದೇವೆ, ರಕ್ಷಿತಾ ಅಗ್ನಿಮೆಂಟ್ ಬರಬೇಕು ಅಂತ ಅನ್ಕೊಂಡಿದ್ದೀವಿ, ಅಥವಾ ಬೇರೆ ನಮ್ಮ ಸೃಷ್ಟಿ ಕಲಾಲ್ ಬರ್ತಾಳೆ ಅಂತ ಅನ್ಕೊಂಡಿದ್ದೀವಿ, ಅಥವಾ ಇನ್ನು ನಮ್ಮ ರೇಖಾ ಅಗ್ನಿ ಬರ್ತಾಳೆ ಅಂತ ಅನ್ಕೊಂಡಿದ್ದೀವಿ. ಹಾಗೆ ನಮ್ಮ ಸಿಂಚಿನ ವಣಿಕಾಳಿ ಇದ್ರು, ಬಹಳಷ್ಟು ಸ್ಟೂಡೆಂಟ್ಸ್ಗಳೆಲ್ಲ ಇದ್ರು. ಅದರಲ್ಲಿ ನಮ್ಮ ವಿಕಾಸ್ ಅವನು ಈಸ್ ಆಲ್ಸೋ ಟಾಪ್ ಅಮಂಗ್ 10 ಸ್ಟೂಡೆಂಟ್ಸ್. ಅವನು 10ರಲ್ಲಿ ಅವನು ಕೂಡ ಒಬ್ಬ. ಜಸ್ಸಿ ಯಾರು ನಿರೀಕ್ಷಣೆ ಮಾಡಿರಲಿಲ್ಲ. ಆತ ಇಲ್ಲಿ ಕಾಲೇಜಿಗೆ ಬಂದ, ಬಹಳ ಹೆಮ್ಮೆ ಅನಿಸ್ತದೆ. ಸ್ಟೂಡೆಂಟ್ಸ್ ಯು ಆರ್ ಆಲ್ ಫ್ರಮ್ ಟೈನಿ ವಿಲೇಜಸ್, ಕನ್ನಡ ಮಾಧ್ಯಮದಿಂದ ಬಂದಿರುವ ಸ್ಟೂಡೆಂಟ್ಸ್ಗಳಾಗಿದ್ದೀರಿ. ಯಾವುದೋ ದೂರದ ಹಳ್ಳಿಗಳಿಂದ ಈ ಯೂನಿಕ್ ಫ್ಯಾಮಿಲಿಯ ಈ ಗೂಡಿನೊಳಗೆ ಬಂದು ಹಕ್ಕಿಯಾಗಿ ಗೂಡು ಕಟ್ಟೋದಕ್ಕೆ ಬಂದೆಲ್ಲ ಕುತ್ಕೊಂಡಿದ್ದೀರಿ, ನಿಂತ್ಕೊಂಡಿದ್ದೀರಿ.